ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬಕ್ಕೆ ಮಾಡುವ ಈ ವಿಶೇಷ ಜುಣುಕುದ ವಡಿಯನ್ನು ಅತಿ ಸುಲಭದ ಮೆಥಡ್ನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಈ ರೆಸಿಪಿಯನ್ನು ಎಲ್ಲಾದರೂ ಪ್ರವಾಸಕ್ಕೆ ಹೋಗಬೇಕಾದಾಗ ಇಲ್ಲಾಂದರೆ ಮನೆಯಲ್ಲಿ ಹಬ್ಬ ಇರುವಾಗ ಖಂಡಿತ ಈ ರೆಸಿಪಿಯನ್ನು ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. ಇವಾಗ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸಿಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಗಂಟು ಉಳಿಬಾರ್ದು. ಇದು ಚೆನ್ನಾಗಿ ನಾವು ಕಲಿಸಿಟ್ಕೊಂಡ್ರೆ ನಮಗೆ ಜುಣುಕುದ ವಡೆ ಈಸಿಯಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಟು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಬೇಕು. ಅದು ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಗ್ರೈಂಡ್ ಮಾಡಿಕೊಂಡ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಂಡು ಸ್ಪೂನ್ಲೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ಹಸಿ ವಾಸನೆ ಹೋಗುವವರೆಗೂ ಇದನ್ನು 1 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೆಸಿಪಿಯನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಧಾನದಲ್ಲಿ ಜುಣುಕುದ ವಡಿಯನ್ನು ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಪರ್ಫೆಕ್ಟ್ ಅಳತೆಯಲ್ಲೂ ಕೂಡ ಬರುತ್ತೆ. ಇವಾಗ ನಾನು ಸ್ವಲ್ಪ ನಿಂಬು ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದೊಂದು ಸಂಕ್ರಾಂತಿ ವಿಶೇಷ ಅಡುಗೆ ಅಂತಾನೆ ಹೇಳ್ಬೋದು. ಈ ಸಂಕ್ರಾಂತಿಗೆ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ನಾನು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀರು ಚೆನ್ನಾಗಿ ಕುದಿ ಬರಬೇಕು. ನಂತರ ನಾವು ಆಗಲೇ ರೆಡಿ ಮಾಡಿಕೊಂಡ ಹಿಟ್ಟನ್ನು ಈ ಪಾತ್ರೆಗೆ ಹಾಕಿ ತಿರುಗಿಸ್ತಾನೆ ಇರಬೇಕು. ಈ ಹಿಟ್ಟನ್ನು ಹಾಕಿಕೊಂಡ ನಂತರ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಕಂಟಿನ್ಯೂಸ್ಲಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಹಿಟ್ಟು ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಹಾಗೆ ಕಲರು ಕೂಡ ಚೇಂಜ್ ಆಗ್ತಾ ಇದೆ. ಯಾರಿಗೆಲ್ಲ ಜುಣುಕುದ ವಡಿ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡೋಕ್ಕೆ ಬರೋದಿಲ್ವೋ ಈ ರೀತಿಯಾಗಿ ಟ್ರಿಕ್ಸನ್ನು ಯೂಸ್ ಮಾಡಿ ಜುಣುಕುದ ವಡಿಯನ್ನು ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಗಂಟು ಉಳಿಯೋದಿಲ್ಲ. ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಬಂದಿದೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಜುಣುಕುದ ವಡಿಯನ್ನು ಮಾಡ್ತಾರೆ. ಆದರೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಬೇಕಾದ್ರೆ ಈ ಟ್ರಿಕ್ಸನ್ನು ಫಾಲೋ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಹಾಗೆ ಜುಣುಕುದ ವಡಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಜುಣುಕುದ ವಡಿಯನ್ನು ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಜುಣುಕುದ ವಡಿ ಅಂದರೆ ರೊಟ್ಟಿ ಜೊತೆ ತಿಂದರೆ ಅದರ ಮಜಾನೇ ಬೇರೆ. ಅಷ್ಟೊಂದು ಚೆನ್ನಾಗಿರುತ್ತೆ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೋದು. ಅಷ್ಟೊಂದು ರುಚಿಕರವಾಗಿ ಇರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈ ಹಿಟ್ಟನ್ನು ನಾನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಪ್ಲೇಟಿಗೆ ಹಾಕಿಕೊಳ್ಬೇಕಾದ್ರೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಹಾಕಿಕೊಳ್ಬೇಕು. ನೋಡಿ, ಇವಾಗ ಸ್ಪೂನ್ಲೆ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ. ಅಪ್ಪಿತಪ್ಪಿನೂ ಕೈಲೇ ಪ್ರೆಸ್ ಮಾಡ್ಕೊಳ್ಬೇಡಿ, ಏಕೆಂದರೆ ಸುಡು ಇರುತ್ತೆ ಅಲ್ವಾ. ಅದಕ್ಕೆ ನಾನು ಸ್ಪೂನ್ಲೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ನಂತರ ತುರಿದ ಒಣ ಕೊಬ್ಬರಿಯನ್ನು ಮೇಲಿಗೆ ನಾನು ಹಾಕಿಕೊಳ್ತಾ ಇದ್ದೇನೆ. ಜುಣುಕುದ ವಡಿಯನ್ನು ತಿನ್ನಬೇಕಾದ್ರೆ ಕೊಬ್ಬರಿ ಬಾಯಿಗೆ ಸಿಕ್ಕರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಣ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಬಿಳಿ ಎಣ್ಣೆ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ಇವೆಲ್ಲವನ್ನು ಬಿಸಿ ಇರುವಾಗಲೇ ಹಾಕಿಕೊಳ್ಬೇಕು. ಅಂದ್ರೇ ಈ ಹಿಟ್ಟಿಗೆ ಅಂಟಿಕೊಳ್ಳುತ್ತೆ. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕೈಲೇ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಳ್ಳಿ. ಅಂದರೆ ಹಿಟ್ಟಿಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಜುಣುಕುದ ವಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.